ಸಮರ್ಜಿತ್ ಇಸ್ ನ್ಯೂ ನ್ಯಾಷನಲ್ ಕ್ರಶ್ ನಾನು ಹೇಳ್ತೀನಿ ಇವಾಗ. ಲಂಕೇಶ್ ಸರ್ ಅವರ ಮಗ. ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಅವ್ರು ನೋಡೋದಕ್ಕೆ ಋತಿಕ್ ರೋಷನ್ ಥರನೂ ಇದ್ದಾರೆ ಅಂತ ಹೇಳ್ತಾ ಇದ್ರು ಯಾರು. ಆ್ಯಂಡ್ ನನಗೂ ಹಂಗೆ ಅನಿಸ್ತು ಒಂದು ಕಡೆ. ತುಂಬ ಚೆನ್ನಾಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ ಆ್ಯಂಡ್ ಒಳ್ಳೆ ಡ್ಯಾನ್ಸ್ ಮಾಡಿದ್ದಾರೆ ಸಿನಿಮಾದಲ್ಲಿ, ಫೈಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದೊಂದು ಫ್ರೇಮಿಂಗಲ್ಲೂ ಬ್ಯೂಟಿಫುಲ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದು ಅಷ್ಟು ದೊಡ್ಡ ಆ್ಯಕ್ಟರ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋದು ತುಂಬ ದೊಡ್ಡ ವಿಷಯ. ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಗಿಣಿ ಮೇಡಮ್ ಆಗಿರ್ಬೋದು, ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ. ನೋಡ್ತಾ ಇದ್ರೆ ಎಷ್ಟು ಕ್ಯೂಟಾಗಿ ಒಂಥರ ಮುದ್ದಾಗಿರೋ ಅಂತ ಹೀರೋ ಅನಿಸ್ತಾರೆ. ಸೊ ಒಬ್ವಿಯಸ್ಲಿ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಆ ಥರ ಒಂದು ಕ್ಯೂಟ್ ಹೀರೋ ಬೇಕಾಗಿದೆ. ಸೊ ಹಾಗಾಗಿ ಒಬ್ವಿಯಸ್ಲಿ ಕ್ರಶ್ ಆಗೇ ಆಗ್ತಾರೆ. ಟೈಟಲ್ ಅಂತೂ ಸಕ್ಕತ್ತಾಗಿದೆ ಋಷಭ. ಹಾಗೆ ಕನ್ನಡಗೆ ಒಂದು ಒಳ್ಳೆ ಹೀರೋ ಸಿಕ್ಕಿದ್ದಾರೆ. ಲಂಕೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಹೀರೋ ಮತ್ತು ಮೋಹನ್ ಲಾಲ್ ಸರ್ದು ಫೈಟಿಂಗ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಹಾಗೆ ಹಿಸ್ಟಾರಿಕಲ್ ಸ್ಟೋರಿನೂ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ತುಂಬ ಚೆನ್ನಾಗಿದೆ. ಅಂದರೆ ಒಂದು ವೆರಿ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ ಹೇಗೆ ಆ್ಯಕ್ಟ್ ಮಾಡ್ತಾರೆ ಆ ಥರ ಅವರು ಹಿ ಹಸ್ ಪೋರ್ಟ್ರೇಟ್ ದ ಆ್ಯಕ್ಟಿಂಗ್ ಇನ್ ದಿಸ್ ಫಿಲ್ಮ್ ತುಂಬ ಚೆನ್ನಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಥರ ಸ್ಟೋರಿ ಲೈನ್ ಬಂದಿರೋದು ತುಂಬಾ ಹೊಸದು, ಯುನೀಕ್ ಆಗಿತ್ತು. ಸೊ ಒಂಥರ ಮೈಂಡ್ ರಿಫ್ರೆಶಿಂಗ್ ಆಗಿತ್ತು. ಅಫ್ಕೋರ್ಸ್ ಐ ಮೀನ್ ಆಫ್ಟರ್ ಸೀಯಿಂಗ್ ಹಿಮ್ ಆನ್ ದ ಸ್ಕ್ರೀನ್ ನನಗೂ ಕ್ರಶ್ ಆಗೋಗಿದೆ. ಸಖತ್ ಈಸ್ ವೆರಿ ಫಿಟ್ ಆ್ಯಂಡ್ ಗುಡ್ ಆ್ಯಕ್ಟಿಂಗ್, ಟಾಲ್, ವಾಟ್ ಎಲ್ಲ ಕ್ರಶ್ ಆಗೋದಕ್ಕೆ ಎಲ್ಲ ಚೆಕ್ ಬಾಕ್ಸ್ ಲೈಕ್ ಚೆಕ್ ಲಿಸ್ಟ್ ಆಗೋಗಿದೆ. ಸೊ ಎಸ್, ಹಿ ಡಿಸರ್ವ್ಸ್ ಟು ಬಿ ಎವ್ರಿಥಿಂಗ್ 10 on 10. ಲೈಕ್ ಓವರ್ ಆಲ್ ಲೈಕ್ ಆಲ್ ರೌಂಡರ್, ಹೀಸ್ ಅನ್ ಆಲ್ ರೌಂಡರ್. ಅವ್ರು ಹೇಳ್ದಂಗೆ ಎವ್ರಿಥಿಂಗ್ ಇಸ್ 10 ಐ ವುಡ್ ಸೇ 11 on 10. ಸಮರ್ಜಿತ್ ಆ್ಯಕ್ಟಿಂಗ್ ಈಸ್ ವೆರಿ ನ್ಯಾಚುರಲ್, ವೆರಿ ಜೆನ್ಯೂನ್, ತುಂಬ ಪವರ್ಫುಲ್ಲಾಗಿ ಕಾಣಿಸ್ತಾರೆ. ಬಟ್ ಓವರಾಲ್ ಅವ್ರು ಹೇಳ್ದಂಗೆ ಸ್ಟೋರಿ ಲೈನ್ ತುಂಬಾ ಸಖತ್. ಎಲ್ಲರೂ ಬಂದು ನೆಟ್ಫ್ಲಿಕ್ಸ್ ಮತ್ತು ಪ್ರೈಮಿಗೆ ವೆಯ್ಟ್ ಮಾಡಬೇಡಿ, ಥಿಯೇಟರಿಗೆ ಬಂದು ನೋಡಿ. ದ ಎಕ್ಸ್ಪೀರಿಯನ್ಸ್ ಇಸ್ ರಿಯಲಿ ಡಿಫ್ರೆಂಟ್. ಆ್ಯಕ್ಟಿಂಗ್ ಇಸ್ ಸೂಪರ್. ಅವರು ಸೆಕೆಂಡ್ ಮೂವಿ ಅಂತಲೇ ಅನಿಸ್ಲಿಲ್ಲ. ಇಟ್ ಈಸ್ ವೆರಿ ನ್ಯಾಚುರಲ್. ಮೂವಿ ತುಂಬ ಚೆನ್ನಾಗಿತ್ತು, ತುಂಬ ಇಂಟ್ರೆಸ್ಟಿಂಗ್, ಗ್ರಾಫಿಕ್ಸ್ ತುಂಬ ಚೆನ್ನಾಗಿತ್ತು. 1 ಸೆಕೆಂಡು ನಾನು ಕಣ್ಣು ತೆಗ್ದಿಲ್ಲ ಮೂವಿಯಿಂದ. ಸೊ ಇಂಟರ್ವೆಲ್ ಆದಮೇಲೆ ಒಂದು ವಾಪಸ್ ಹೋಗಬೇಕು, ಹೆಂಗೆ ಸ್ಟೋರಿ ಮುಂದುವರಿಸ್ತಾರೆ ಅಂತ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸಮರ್ಜಿತ್ ಬಗ್ಗೆ ನಿಮ್ಗೆ ಸಮರ್ಜಿತ್ ಇಸ್ ನ್ಯೂ ನ್ಯಾಷನಲ್ ಕ್ರಶ್ ನಾನು ಹೇಳ್ತೀನಿ ಇವಾಗ. ಅದೇ ಹೇಳ್ತಾ ಇದ್ದೆ ನಾನು. ಸೊ ಡ್ಯಾನ್ಸ್, ಆ್ಯಕ್ಟಿಂಗ್ ಈಸ್ ಅ ನ್ಯೂ ನ್ಯಾಷನಲ್ ಕ್ರಶ್, ಅದೇ ಹೇಳ್ಬೇಕು ನಾನು. ಬಗ್ಗೆ ಅದು ಮೆಸೇಜಿಂಗು, ಅದು ಸ್ಟೋರಿ ತುಂಬ ಚೆನ್ನಾಗಿತ್ತು. ಟ್ವಿಸ್ಟ್ ಅಂದರೆ ನೋಡಲೇಬೇಕು. ಹೇಗೆ ಮಾಡಿದ್ದಾರೆ ಅದು, ಆ್ಯಕ್ಟಿಂಗು, ಸ್ಟಂಟ್ಸು, ಡಾನ್ಸಿಂಗ್ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ನು ಸೂಪರ್, ಗ್ರಾಫಿಕ್ಸ್ನು ಸೂಪರ್, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ.